ಹಲೋ ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ನನ್ನ ಹೆಸರು ಶೋಭಾ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಶ್ರೀ ಆಂಜನೇಯ ಸ್ವಾಮಿಗಳಿಂದ ನಿಮಗೆ ಏನು ಗೈಡೆನ್ಸ್ ಸಿಗುತ್ತೆ ನಿಮ್ಮ ಸದ್ಯದ ಪರಿಸ್ಥಿತಿಗೆ. ಈ ಮೂರು ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀಡಿಂಗ್ ನಿಮ್ದಾಗಿರುತ್ತೆ. ಶುರು ಮಾಡೋಣ. ಯಾರು ಈ ಸ್ವಸ್ತಿಕ್ ಚಿಹ್ನೆ ಇರೋ ಈ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಸದ್ಯದ ಪರಿಸ್ಥಿತಿಗೆ ಆಂಜನೇಯ ಸ್ವಾಮಿಯಿಂದ ಏನು ಗೈಡೆನ್ಸ್ ಸಿಗುತ್ತೆ ನೋಡೋಣ. Five of Cups, the Magician, King of Pentacles, Six of Swords, Knight of Pentacles, the Sun card, ಬ್ರೂಮ್. ಯಾರು ಫಸ್ಟ್ ಪೈಲ್ ಸ್ವಸ್ತಿಕ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಶ್ರೀ ಆಂಜನೇಯ ಸ್ವಾಮಿ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ಇಲ್ಲಿ ನಿಮ್ಮದು ಏನು ನೀವು ಮೆಜಿಷಿಯನ್ ಮರಿಬೇಡಿ. ನಿಮ್ಗೇನು ಬೇಕು ಅದನ್ನೆಲ್ಲ ನೀವು ಪಡ್ಕೊಳ್ಳೋ ಅಂಥ ಶಕ್ತಿ, ಸಾಮರ್ಥ್ಯ, ಯುಕ್ತಿ ನಿಮ್ಮಲ್ಲಿದೆ. ನಿಮ್ಮ ಆ್ಯನ್ಸಿಸ್ಟರ್ಸ್ ಆಶೀರ್ವಾದ, ಡಿವೈನ್ ಆಶೀರ್ವಾದ ನಿಮ್ಮ ಮೇಲಿದೆ. ನೀವು ಕಳೆದೋಗಿದ್ದಕ್ಕೆ ವ್ಯಥೆ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪಕ್ಕನೇ ಇನ್ನೂ 2 ಟೀ ಕಪ್ ಇದೆ ನೋಡಿ. ಚೆಲೋಗಿರೋ ಟೀ ಕಪ್ ನೋಡಿಕೊಂಡು ಇಡೀ ಪ್ರಪಂಚ ಮುಳುಗೋಯ್ತು ಅನ್ನೋ ಮನಸ್ಥಿತಿ ಬೇಡ. ಪ್ರಪಂಚ ಏನು ಮುಳುಗೋಗಲ್ಲ ಅಷ್ಟಕ್ಕೆ. ಇನ್ನು ಪಕ್ಕದಲ್ಲಿ ಆಪರ್ಚುನಿಟೀಸ್ ಸಿಗುತ್ತೆ ನಿಮಗೆ. ಅದ್ರ ಬಗ್ಗೆ ಗಮನ ಹರಿಸಿ. ನಿಮಗೆ ನಿಧಾನ ಆದರೂ ಪರವಾಗಿಲ್ಲ, ಆದರೆ ಶೂರಾಗಿ ಹೇಳ್ತೀನಿ, ನಿಮಗೆ ನೀವು ಯಾವ ದಾರಿ ತಲುಪಬೇಕೋ ಆ ದಾರಿ ನೀವು ತಲುಪ್ತೀರಾ. ಸ್ವಲ್ಪ ನಿಧಾನ ಆಗ್ಬೋದು. ನೋಡಿ, ಸನ್ ಕಾರ್ಡ್ ಬಂದಿದೆ. ಸಕ್ಸಸ್ ಇದೆ ನಿಮಗೆ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಇದೆ. ನಿಮಗೆ ನೀವು ಪರ್ಮಿಷನ್ ಕೊಡಿ. ನಿಮ್ಮ ಒಳಗಡೆ ಇರೋ ಒಂದು ಇನ್ನರ್ ಚೈಲ್ಡ್ ಆ ಖುಷಿನ ನೀವು ಆಚೆಗೆ ತಗೊಬನ್ನಿ. ಈ ಹನಿ ಬೀಸ್ ನೋಡಿ, ನಾನು ಈ ರೀಡಿಂಗ್ ಶುರು ಮಾಡೋಕ್ಕೆ ಮುಂಚೆ ಈ ರೂಮ್ ಒಳಗಡೆ ಹನಿ ಬೀ ಬಂದಿತ್ತು. ನಿಮ್ಮಲ್ಲಿರೋ ಸ್ವೀಟ್ನೆಸ್, ನಿಮ್ಮಲ್ಲಿರೋ ಆ ಮಗುವಿನ ನಗು, ಸಂತೋಷನ ಈಚೆ ತಗೊಂಡು ಬನ್ನಿ. ಖುಷಿನ ಅನುಭವಿಸಿ. ಅದಕ್ಕೆ ಪರ್ಮಿಷನ್ ಕೊಡಿ. ನಿಮಗೆ ನೀವು ಪರ್ಮಿಷನ್ ಕೊಟ್ಕೊಳ್ಳಿ ಹ್ಯಾಪಿಯಾಗಿರೋದಕ್ಕೆ, ಖುಷಿಯಾಗಿರೋದಕ್ಕೆ. ನಿಮ್ಮ ಮನಸ್ಸಿನಲ್ಲಿರೋ ಧೂಳನ್ನೆಲ್ಲ ತೆಗೆದು ಕೊಡುವಾಕಿ. ನಿಮ್ಮ ಇನ್ನರ್ ಚೈಲ್ಡ್ನ ಯಾವಾಗಲೂ ಖುಷಿಯಾಗಿಡಿ. ದುಡ್ಡು ಒಂದೇ ಅಲ್ಲ, ಅದಕ್ಕೂ ಮೀರಿದ್ದು ಸಂತೋಷ. ಆ ಸಂತೋಷನ ನೀವು ತಗೊಳ್ಳಿ, ಅನುಭವಿಸಿ ಅನ್ನೋದನ್ನು ಡಿವೈನ್ ನಿಮ್ಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಮೆಜಿಷಿಯನ್. ನಿಮ್ಮ ಸುತ್ತ ಏನು ಕೆಟ್ಟದಿದೆ ಅದನ್ನೆಲ್ಲ ತೊಡೆದು ಬಿಸಾಕಿ. ನಿಮಗಾಗಿ ಒಂದು ಹೊಸ ಜರ್ನಿ ಶುರು ಆಗ್ತಾ ಇದೆ. ಆ
ಜರ್ನಿನ ನೀವು ಎಂಜಾಯ್ ಮಾಡಿ ಖುಷಿಯಿಂದ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಆಮೇಲೆ ಯಾರಾದರೂ ನೀವು ವಿದೇಶಕ್ಕೆ ಹೋಗೋರಿದ್ರೆ ಖಂಡಿತ ಹೋಗ್ಬೋದು. ನಿಮಗೆ ನೀವು ಅಂದ್ಕೊಂಡಿರೋ ದಾರಿನ ನೀವು ತಲುಪ್ತೀರಾ. ಸ್ವಲ್ಪ ನಿಧಾನ ಆದ್ರೂ ಶೂರ್ಲಿ ನಾನು ಹೇಳ್ತೀನಿ ತಲುಪ್ತೀರಾ ಅನ್ನೋದನ್ನ ಶ್ರೀ ಆಂಜನೇಯ ಸ್ವಾಮಿ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿರೋ ಒಂದು ಅಜ್ಞಾನನ ಆಗಲ್ಲ ನನ್ನ ಕೈಲಿ, ನಾನೇನು ಕೈ ಹಾಕಿದ್ರು ಅದು ಹಾಳಾಗುತ್ತೆ ಅನ್ನೋ ಒಂದು ನೆಗೆಟಿವಿಟಿನ ತೆಗೆದಾಕಿ ನಿಮ್ಮ ದಾರಿನ ನೀವು ತಲುಪ್ತೀರಾ. ಸ್ವಲ್ಪ ನಿಧಾನ ಆಗಿರ್ಬೋದು. ನಿಮ್ಮ ಬಾಳಲ್ಲಿ ನೋಡಿ ಸನ್ ಕಾರ್ಡ್ ಬಂದಿದೆ, ಹನಿ ಬಿ ಬಂದಿದೆ, ಸ್ವೀಟ್ನೆಸ್, ಸಂತೋಷ, ಹರಳುವಿಕೆ ನೀವು ಕಂಡೇ ಕಾಣ್ತೀರಾ. ಅದರಲ್ಲಿ ನೀವು ಶೈನ್ ಆಗ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ನೀವು ನನ್ನ ಕೈಲಿ ಏನು ಆಗಲ್ಲ ಅನ್ಕೊಂಡ್ರೆ ನನ್ನ ಕೈ ಹಾಕಿದ್ದೆಲ್ಲ ಹಾಳಾಗುತ್ತೆ ಅನ್ನೋ ಮೈಂಡ್ ಸೆಟ್ ನಿಮ್ಮಲ್ಲಿದ್ರೆ ಅದನ್ನ ತೆಗೆದಾಕಿ ನೀವು ಮೆಜಿಷಿಯನ್ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್. ಯಾರು ಈ ಸ್ವಸ್ತಿಕ್ ಸ್ಟೋನ್ನ ಸೆಲೆಕ್ಟ್ ಮಾಡಿದರೆ ನಿಮ್ಮ ಸದ್ಯದ ಪರಿಸ್ಥಿತಿಗೆ ಶ್ರೀ ಆಂಜನೇಯ ಸ್ವಾಮಿಯಿಂದ ನಿಮಗೆ ಒಂದು ಮೆಸೇಜ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಈ ಸೆಕೆಂಡ್ ಪೈಲ್ ಶ್ರೀ ಬ್ಲೂ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಶ್ರೀ ಆಂಜನೇಯ ಸ್ವಾಮಿ ನಿಮ್ಮ ಸದ್ಯದ ಪರಿಸ್ಥಿತಿಗೆ ಯಾವ ಮೆಸೇಜ್ ಕೊಡ್ತಾರೆ ನೋಡೋಣ. Ace of Swords, Ten of Pentacles, Two of Swords, King of Wands, ಕ್ವೀನ್ ಆಫ್ ಪೆಂಟಿಕಲ್ಸ್. ನನಗೆ ಮೊದಲು ಯಾವ ದಾರಿಲಿ ನಾನು ಹೋದ್ರೆ ನಾನು ಮುಂದೆ ಬರ್ತೀನಿ, ಯಾವ ದಾರಿನ ನಾನು ಚಾಯ್ಸ್ ಮಾಡಬೇಕು, ನನಗೆ ಏನು ಬೇಕು ಅನ್ನೋದನ್ನು ನೀವು ಫಸ್ಟು ನಿಮ್ಮಲ್ಲಿ ಆ ನಿರ್ಧಾರ ನಿಮಗೆ ನಿಮ್ಮ ಇನ್ನರ್ ವಾಯ್ಸ್ನ ನೀವು ಕೇಳಬೇಕು. ನಿನಗೇನು ಬೇಕು ಅನ್ನೋದನ್ನು ಅದರಲ್ಲಿ ನಿಮಗೆ ಪ್ರತಿಯೊಂದರಲ್ಲೂ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ವಿಭಿನ್ನತೆ ನಿಮ್ಮಲ್ಲಿ ಕಾಣಿಸುತ್ತೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಜ್ಞಾನನ ನೀವು ಫಸ್ಟ್ ತಿಳ್ಕೊಳ್ಳಿ. ನಿಮಗೆ ಏನು ಬೇಕು ಅಂದಾಗ, ನಿಮಗೆ ಕ್ಲಾರಿಟಿ ಕರೆಕ್ಟಾಗಿ ಸಿಕ್ಕಿದಾಗ, ನಿಮ್ಮನ್ನು ನೀವು ನಂಬಿದಾಗ, ನಿಮ್ಮ ಶಕ್ತಿ ಬಗ್ಗೆ ನಿಮಗೆ ನಂಬಿಕೆ ಇದ್ದಾಗ ನೀವು ಪ್ರತಿಯೊಂದರಲ್ಲೂ ಒಂದು ಹೊಸತನ, ಡಿಫ್ರೆನ್ಸ್ನ ನೀವು ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ. ಆಗ ನೀವು ಏನು ಅಚೀವ್ ಮಾಡಬೇಕು, ನಿಮ್ಮ ಡ್ರೀಮ್ ಏನಿದೆ ಅದರಲ್ಲಿ ನೀವು ಸಕ್ಸಸ್ ಕಾಣ್ತಾ ನೀವು ಬರೀ ಒಂದು ತ್ಯಾಗನೆ ಮಾಡೋದನ್ನ ಬಿಡಿ, ಯಾವುದನ್ನು ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಾನು ತಗೊಳ್ಳಿ, ಖುಷಿಯಿಂದ ಇಡಿ. ನೋಡಿ, ಎಲ್ಲ ನಿಮಗೆ ಏನು ಸಿಕ್ಕಿದೆ ಅದನ್ನೆಲ್ಲ ತಗೊಳ್ಳಿ. 10 ಆಫ್ ಪೆಂಟಿಕಲ್ಸ್, ಸಮೃದ್ಧಿ, ಎಲ್ಲ ರೀತಿಲೂ ಸಮೃದ್ಧಿ, ಅದನ್ನು ತಗೊಳ್ಳಿ. ನೀವು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಸ್ವೀಕಾರ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ನೋಡಿ, ನೀವು ನೋಡ್ತೀರಾ ಹೆಂಗೆ ನೀವು ನಿಮ್ಮ ಜ್ಞಾನನ
ಬ್ರಷ್ ಮಾಡಿ ನೀವು ಹೆಂಗೆ ನಿಮ್ಮ ಐಡಿಯಾಗಳು ಸ್ಪಾರ್ಕಲ್ ಆಗುತ್ತೆ, ಹೇಗೆ ಮಿಂಚುತ್ತೆ ಅನ್ನೋದನ್ನು ನೀವು ನೋಡ್ತೀರಾ ಅನ್ನೋದು ಡಿವೈನ್ ಕರೆ. ಆ ಬೆಳಕನ್ನು ನೀವು ಕಾಣ್ತೀರಾ ಅನ್ನೋದು ಡಿವೈನ್ ಸಂದೇಶ ನಿಮಗಾಗಿದೆ. ಇದು ನಿಮ್ಮ ಮೆಸೇಜ್. ಯಾರು ಈ ಗ್ರೀನ್ ಕಲರ್ ಸ್ಟೋನ್ ಶ್ರೀ ನಾವು ಸೆಲೆಕ್ಟ್ ಮಾಡಿದ್ರಿ, ಅದು ಫಸ್ಟ್ ನಿಮ್ಮನ್ನು ನೀವು ನಂಬ್ರಿ. ನಿಮಗೆ ಏನು ಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಆಕಾಂಕ್ಷೆ ಏನು, ನಾನು ಆಂಬಿಷನ್ ಏನು ಅನ್ನೋದನ್ನು ತಿಳ್ಕೊಂಡು ಅದನ್ನು ಚೇಸ್ ಮಾಡಿ. ನಿಮಗೆ ಏನು ಡಿವೈನ್ ಕೊಟ್ಟಿದ್ದಾರೆ ಸಮೃದ್ಧಿತನನ, ಅದನ್ನೆಲ್ಲ ನೀವು ಸ್ವೀಕಾರ ಮಾಡಿ. ನೀವು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜ್ಞಾನನ ಬ್ರಷ್ ಮಾಡಿ ನಿಮ್ಮ ಹೊಸ ಐಡಿಯಾಗಳು ಸ್ಪಾರ್ಕಲ್ ಆಗೋ ಹಾಗೆ ಮಾಡಿ. ಅದರಲ್ಲಿ ನೀವು ಬೆಳಕನ್ನು ಕಾಣ್ತೀರಾ ಅನ್ನೋದು ಡಿವೈನ್ ಶ್ರೀ ಆಂಜನೇಯ ಸ್ವಾಮಿಯ ಸಂದೇಶ, ಗೈಡೆನ್ಸ್ ನಿಮಗೆ ನಿಮ್ಮ ಸದ್ಯದ ಪರಿಸ್ಥಿತಿಗೆ. ಮೊದಲು ನಿಮ್ಮ ಇನ್ನರ್ ವಾಯ್ಸ್ ಏನಿದೆ ಅದನ್ನು ನಂಬಿ, ನಿಮ್ಮನ್ನು ನೀವು ನಿಮ್ಮ ಜ್ಞಾನನ ನಂಬಿ ನಿಮ್ಮ ಜ್ಞಾನದ ಮೇಲೆ ನಿಮಗೆ ನಂಬಿಕೆ ಇರಲಿ, ಅರಿವಿರಲಿ, ಅದರಲ್ಲಿ ನೀವು ಪರಿಪೂರ್ಣರಾಗಿರಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಫಸ್ಟ್ ನಿಮ್ಮನ್ನು ನೀವು ನಂಬೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಜ್ಞಾನನ ಚುರುಕು ಮಾಡ್ಕೊಳ್ಳಿ. ನಿಮ್ಮ ಡ್ರೀಮ್ ಏನಿದೆ ಅದನ್ನು ನೀವು ಚೇಸ್ ಮಾಡಿ. ನಿಮ್ಮ ಆಂಬಿಷನ್ ಏನಿದೆ ಅದನ್ನು ಚೇಸ್ ಮಾಡಿ. ನಿಮ್ಮಲ್ಲಿ ಆಗ ಸಮೃದ್ಧಿತನ ಬರುತ್ತೆ. ಅದನ್ನು ನೀವು ಸ್ವೀಕಾರ ಮಾಡಿ. ಯಾವುದನ್ನು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರು ಈ ಗ್ರೀನ್ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ಥರ್ಡ್ ಪೈಲ್, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ನಿಮ್ಮ ಸದ್ಯದ ಪರಿಸ್ಥಿತಿಗೆ ಶ್ರೀ ಆಂಜನೇಯ ಸ್ವಾಮಿ ಯಾವ ಗೈಡೆನ್ಸ್, ಯಾವ ಮಾರ್ಗದರ್ಶನ ನೀಡ್ತಾರೆ ನೋಡೋಣ. Of Cups, the Lovers, the Tower, Six of Pentacles, Two of Pentacles, King of Cups, Ten of Cups. ಯಾರು ಈ ಗ್ರೀನ್ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಜೀವನದಲ್ಲಿ ಏನಂತ ಅಂದರೆ ಗೆಟ್ ರೆಡಿ, ನಿಮ್ಮ ರೆಡಿಯಾಗಿರಿ, ನಿಮ್ಮ ವಸ್ತುಗಳು ಅಲ್ಲಾಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ದ ಲವರ್ ಕಾರ್ಡ್ ಬಂದಿದೆ. ನಿಮ್ಮ ಪ್ರೀತಿ ಜೀವನದಲ್ಲಿ ಸ್ವಲ್ಪ ಅಲುಗಾಡೋ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅದನ್ನು ನೀವು ಬ್ಯಾಲೆನ್ಸ್ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಒಂದು ವಿಹಾರಕ್ಕೆ ಹೋಗಿ ಬನ್ನಿ ನಿಮ್ಮ ಫ್ಯಾಮಿಲಿಲಿ, ಅಥವಾ ನಿಮ್ಮ ಲವರ್ಸ್ ಇದ್ದರೆ ಆ ಬಾಂಧವ್ಯದಲ್ಲಿ ಒಂದು ಸಂತೋಷ ಸಿಗಬೇಕು ಅಂದರೆ ಒಂದು ಟೈಮ್ ಕೊಡಿ, ಒಬ್ರಿಗೊಬ್ರು ಎಲ್ಲಾದರೂ ಆಚೆ ಹೋಗಿ ಬನ್ನಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಮತ್ತು ನೀವು ಏನಾದರೂ ಮಾತಾಡೋಕ್ಕೆ ಮುಂಚೆ ಅಥವಾ ಏನಾದರೂ ಮಾಡೋಕ್ಕೆ ಮುಂಚೆ ನೀವು ಫಸ್ಟು ಅದನ್ನು ಮಾಡಿ,
ಅದನ್ನು ಹೇಗೆ ನಾನು ಸರ್ವ್ ಮಾಡೋದು, ಈ ನೀವು ಮಾತಾಡೋಕೆ ಮುಂಚೆ ಏನಾದ್ರೂ ನಾನು ಅದು ಒಂದು ಈಗ ಮಾತಾಡಿದ್ರೆ ಹೀಗಾಗುತ್ತಲ್ವಾ ಅನ್ನೋದನ್ನು ಒಂದು ಪರಿಜ್ಞಾನ ಇಟ್ಕೊಂಡು ಮಾತಾಡಿ. ಅದನ್ನು ನೀವು ಫಸ್ಟು ಹಿಂಗೆ ಮಾತಾಡಿದ್ರೆ ನಾನು ಹೇಗೆ ತಗೊಳ್ತೀನಿ ಅನ್ನೋದು. ನೀವು ಇವಾಗ ಒಂದು ಕಾಫಿ ಮಾಡಿದ್ರೆ ಆ ಕಾಫಿನ ಮಾಡಿ ಅದರ ಟೇಸ್ಟ್ನ ನೀವು ನೋಡಿ ತಿಳಿದು ಆಮೇಲೆ ಅವ್ರಿಗೆ ಕೊಡಿ. ಆವಾಗ ಗೊತ್ತಾಗುತ್ತೆ, ಕಾಫಿ ಚೆನ್ನಾಗಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಥರ ಒಂದು ಮಾತನ್ನು ಆಡಬೇಕಾದ್ರೆ ನೀವು ಆ ಮಾತನ್ನು ಯಾವ ರೀತಿ ಕೊಡಬೇಕು, ನಾನು ಆ ಪ್ಲೇಸಲ್ಲಿದ್ದರೆ ಈ ಮಾತನ್ನು ನಾನು ಹೇಗೆ ತಗೊಳ್ತೀನಿ ಅನ್ನೋ ಅರಿವನ್ನು ಇಟ್ಕೊಂಡು ಮಾತಾಡೋದನ್ನು ಕಲ್ತ್ಕೊಳ್ಳಿ. ಅದರಲ್ಲಿ ಆವಾಗ ನಿಮ್ಮ ಜ್ಞಾನ ಸ್ಟಾರ್ ಥರ ಉಳಿಯುತ್ತೆ. ನಿಮ್ಮ ಈ ಅಲುಗಾಡುವಿಕೆನ ನೀವು ನಿಲ್ಲಿಸ್ಬೋದು. ಮೊದಲೇ ನಿಮಗೆ ಅಲ್ಲಾಡುತ್ತೆ ಅಂತ ಗೊತ್ತಾದ ತಕ್ಷಣವೇ, ಏನೋ ಒಂದು ಆಗುತ್ತೆ ಅನ್ನೋ ಸೂಚನೆ ಗೊತ್ತಾದ ತಕ್ಷಣವೇ ಆ ಅಲುಗಾಡುವಿಕೆನ ನೀವು ಸ್ಟಾಪ್ ಮಾಡೋದಕ್ಕೆ ನೋಡಬೇಕು. ಅಂತ ಲವರ್ಸ್ ಕಾರ್ಡ್ ಬಂದಿದೆ. ಸೊ ಅದಕ್ಕೆ ನೀವು ಏನೇ ಮಾತಾಡಿದ್ರು ಒಂದು ಜಾಗರೂಕವಾಗಿ ಮಾತಾಡಿ. ಅದರಲ್ಲಿ ಒಂದು ಸಾಮರಸ್ಯ, ಒಂದು ಹೊಂದಾಣಿಕೆ ಒಂದು ಇರಲಿ ಅನ್ನೋ ಒಂದು ಬುದ್ಧಿವಾದನ ಶ್ರೀ ಆಂಜನೇಯ ಸ್ವಾಮಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಮೊದಲೇ ನೀವು ಅರ್ಥಕೊಂಡು ಅಲ್ಲೋಲ ಕಲ್ಲೋಲ ಆಗೋದನ್ನು ನೀವು ಸ್ಟಾಪ್ ಮಾಡಿಸ್ಬೋದು. ನಿಮ್ಮ ಸ್ಪೈಸ್ಗೆ ಅವರು ಕುಂಬಳಕಾಯಿ ಸಿಹಿ ಆಗಿರಬೇಕು, ಆ ವಾತಾವರಣನ ನೀವು ತಗೊಂಡು ಬರಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ. ಬ್ಯಾಲೆನ್ಸ್ ತಗೊಬನ್ನಿ ಅನ್ನೋದು ನಿಮ್ಮ ಸದ್ಯದ ಪರಿಸ್ಥಿತಿಗೆ ಶ್ರೀ ಆಂಜನೇಯ ಸ್ವಾಮಿ ಗೈಡೆನ್ಸ್. ನೀವು ಏನು ಬ್ಲೆಸ್ಸಿಂಗ್ ಕೊಡ್ತೀರಾ ಅದು ನಿಮಗೆ ವಾಪಸ್ ಸಿಗುತ್ತೆ. ಅದಕ್ಕೆ ನೀವು ಒಳ್ಳೆ ರೀತಿ ಬ್ಲೆಸ್ಸಿಂಗ್ಸ್ನ ನೀವು ಕೊಡೋದನ್ನು ಕಲ್ತ್ಕೊಳ್ಳಿ. ನೀವು ಯಾವ ರೀತಿ ಮಾತಾಡ್ತೀರಾ ಅದು ನಿಮ್ಮ ಲವರ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅದು ನೀವು ಏನು ಮಾತಾಡ್ತೀರಾ ಅದು ನೀವು ಏನು ಮಾತಾಡ್ತೀರಾ ಅದು ನಿಮಗೆ ಒಳ್ಳೇದು ಮಾತಾಡಿದ್ರೆ ಒಳ್ಳೇದಾಗಿ ಬರುತ್ತೆ, ಕೆಟ್ಟದ್ದು ಮಾತಾಡಿದ್ರೆ ಕೆಟ್ಟದಾಗಿ ಬರುತ್ತೆ ಅನ್ನೋದು. ನೀವೇನು ಬ್ಲೆಸ್ಸಿಂಗ್ ಕೊಡ್ತೀರಾ ಅದು ವಾಪಸ್ ನಿಮಗೆ ಸಿಗುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಅದಕ್ಕೋಸ್ಕರ ನೀವು ಒಳ್ಳೆಯದನ್ನೇ ಈ ಟವರ್ ಮೂಮೆಂಟ್ನ ನೀವು ರೆಡಿಯಾಗಿರಿ. ನಿಮ್ಮ ವಸ್ತುಗಳು ಅಲ್ಲಾಡೋ ಸಂಭವ ಇದೆ ಅನ್ನೋದು ನಿಮಗೆ ಗೊತ್ತಾದ ತಕ್ಷಣ, ಅರಿವು ಬಂದ ತಕ್ಷಣ ನೀವು ನಿಮ್ಮ ಸಂಬಂಧಗಳಲ್ಲಿ ನೀವು ಜಾಗೃತರಾಗಿ ಈ ಬ್ಯಾಲೆನ್ಸ್ನ ನೀವು ತಗೊಂಡು ಬರಬೇಕು. ಆ ಅಲ್ಲೋಲ ಕಲ್ಲೋಲ ಆಗೋದನ್ನು ನೀವು ತಪ್ಪಿಸ್ಬೇಕು. ನೀವು ಏನು ಮಾತಾಡ್ತೀರಾ, ಏನು ಮಾಡ್ತೀರಾ ಅನ್ನೋ ಅರಿವು, ನಿಮ್ಮ ಜ್ಞಾನ ಇರಬೇಕು. ನೀವು ಏನು ಮಾಡ್ತೀರಾ ಅದು ನಿಮಗೆ ವಾಪಸ್ಸು ಸಿಗುತ್ತೆ. ಅದಕ್ಕೋಸ್ಕರ ನೀವು ಒಳ್ಳೆಯದನ್ನೇ ಮಾಡಿ ಒಳ್ಳೆಯದೇ ಸಿಗುತ್ತೆ ಅನ್ನೋದು ಶ್ರೀ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದದ ನುಡಿ, ಮಾರ್ಗದರ್ಶನ. ಸ್ವಲ್ಪ ಆಚೆ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ನಿಮ್ಮ ಲವರ್ ಜೊತೆ ಆಚೆ ವಿಹಾರಕ್ಕೆ ಹೋಗಿ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಫ್ಯಾಮಿಲಿನ, ನಿಮ್ಮ ಸಂಗಾತಿನ, ನಿಮ್ಮ ಸ್ನೇಹಿತರನ್ನ ಜೊತೆ ಖುಷಿಯಾಗಿರೋದನ್ನು ಕಲ್ತ್ಕೊಳ್ಳಿ ಅನ್ನೋದು ನಿಮ್ಮ ಸದ್ಯದ ಪರಿಸ್ಥಿತಿಗೆ ಡಿವೈನ್ ಶ್ರೀ ಆಂಜನೇಯ ಸ್ವಾಮಿಯ ರಕ್ಷೆಯ ನುಡಿ ನಿಮಗಾಗೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.